ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನೇನು ಕೇವಲ 15 ದಿನಗಳು ಮಾತ್ರ ಉಳಿದಿದೆ. ಸೊ ಸುದೀಪ್ ಅವ್ರು ಹೇಳ್ದಂಗೆ ಇನ್ನು ಇಷ್ಟು ವಾರ ಅಷ್ಟು ವಾರ ಅಂತ ಕೌಂಟ್ ಮಾಡಲಿಕ್ಕಾಗಲ್ಲ. ಕೇವಲ ಇಷ್ಟು ದಿನಗಳು ಉಳಿದಿದೆ, ಇಷ್ಟು ದಿನ ಮಾತ್ರ ಇರೋದು ಅಂತ ಹೇಳಿಬಿಟ್ಟು ಬಿಗ್ ಬಾಸಲ್ಲಿ ಕೌಂಟ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ದರೆ ಈ ವಿಡಿಯೋದ ಒಂದು ಥಂಬ್ನೇಲ್ ಪ್ರಕಾರ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಯಾರು ಟಾಪ್ ಫೈನಲಿಸ್ಟ್ ಆಗಬಹುದು, ಯಾರು ಟಾಪ್ ಫೈನಲಿಸ್ಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಆಲ್ರೆಡಿ ನಮ್ಮ ಹನುಮಂತ ಅವರು ಒಂದು ಸೀಟ್ನ ರಿಸರ್ವ್ ಮಾಡಿಕೊಂಡು ಅವ್ರಿಗಂತ ಸ್ಟ್ಯಾಂಪ್ ಹಾಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾಕಂದರೆ ಇನ್ನೆರಡು ವಾರ ಯಾವ ಟೆನ್ಷನ್ ಇರಲ್ಲ ಅವ್ರಿಗೆ. ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಅದರಲ್ಲೂ ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ ಆಗಿದ್ದಾರೆ. ಸೊ ಉಳಿದಿರೋ ಇನ್ನೇನು ಅಂತ ಹೇಳಿದ್ರೆ 4 ಸೀಟ್ಗಳು ಉಳಿದಿದ್ದಾವೆ. ಸೊ ಟೋಟಲ್ ಟಾಪ್ 5 ಫೈನಲಿಸ್ಟಲ್ಲಿ ಒಬ್ರು ಆಲ್ರೆಡಿ ಆಗಾಗಿದೆ, ಇನ್ನು 4 ಉಳಿದಿರೋದೆ. ಈ 4ಅಲ್ಲಿ ಯಾರು ಹೋಗ್ತಾರೆ ನೆಕ್ಸ್ಟ್ ಅಂತ ಕೇಳೋದಾದರೆ, ಸೊ ಉಳಿದಿರೋ 8 ಜನಗಳಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇದೆ ಈ ವಾರ. ಸೊ ಅದರಲ್ಲಿ ಒಬ್ಬರು ಕನ್ಫರ್ಮ್ ಆಗಿ ಹೋಗ್ತಾರೆ. ಸೊ ಇನ್ನು ಉಳಿದಿರೋ ಇನ್ನು 6 ಜನದಲ್ಲಿ ಇನ್ನು 3 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಆಯ್ತಾ? ಸೊ ನೋಡ್ತಾ ಹೋಗೋಣ ಒಬ್ಬೊಬ್ಬ ಕಂಟೆಸ್ಟೆಂಟ್ ಯಾವ ಥರ ಹೆಂಗೆ ಯಾರು ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ತ್ರಿವಿಕ್ರಮು. ಸೊ ಒಂದು ವೋಟಿಂಗ್ ಲಿಸ್ಟ್ ಅಂತ ಬಂದಾಗ ಅಥವಾ ಒಂದು ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಕೇವಲ ಟಾಸ್ಕ್ಗಳನ್ನೇ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಬ್ರು ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾರೆ, ಬಟ್ ಫ್ಯಾನ್ ಬೇಸ್ ಅಷ್ಟಾಗಿರಲ್ಲ, ಅವ್ರಿಗೆ ವೋಟಿಂಗ್ಸ್ ಅಷ್ಟಾಗಿ ಬರ್ತಾ ಇರಲ್ಲ. ಸೊ ಇಲ್ಲಿ ಮೇಯ್ನಾಗಿ ಏನಾಗುತ್ತೆ ಅಂದರೆ, ಎಷ್ಟು ಜನಗಳು, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಗಳು ಈ ಕಂಟೆಸ್ಟೆಂಟ್ನ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಅನ್ನೋದೇ ಮೇಯ್ನ್ ಆಗುತ್ತೆ. ಸೊ ನೀನು ಎಷ್ಟು ಟಾಸ್ಕ್ ಆಡಿದೆಯಾ, ಎಷ್ಟು ಟಾಸ್ಕ್ ಗೆದ್ದಿದೆಯಾ, ಎಷ್ಟು ಫಿಸಿಕಲ್ ಸ್ಟ್ರೆಂತ್ ಇದೆಯಾ ಅನ್ನೋದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದರಲ್ಲಿ ಮೇಯ್ನಾಗಿ ನಾವು ಯಾವತ್ತೇ ಒಂದು ವೋಟಿಂಗ್ಸ್ ಆಗಿರ್ಬೋದು, ಕಮೆಂಟ್ಸ್ಗಳಾಗಿರ್ಬೋದು, ಸೊ ಯಾವುದೇ ಪ್ರೋಮೋ ಕಮೆಂಟ್ಸ್ಗಳಾಗಿರ್ಬೋದು, ನಾವು ನೋಡಿರ್ತೀವಿ ಅತಿ ಹೆಚ್ಚು ರೆಸ್ಪಾನ್ಸಸ್ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವ್ರಿಗೆ ಬರುತ್ತೆ. ಒಂದು ಅತಿ ಹೆಚ್ಚು ವೋಟಿಂಗ್ ಫ್ಯಾನ್ ಬೇಸ್ ಅಂತ ನೋಡೋಕೆ ಹೋದರೆ ತ್ರಿವಿಕ್ರಮ್ ಅವ್ರಿಗೆ ಬರುತ್ತೆ, ಹನುಮಂತ ಅವ್ರು ಆದಮೇಲೆ. ಯಾಕಂದರೆ ಹನುಮಂತ ಅವರು ಆಲ್ರೆಡಿ ಇದ್ದಾರೆ. ಸೊ ಅವರು ಇನ್ ಕೇಸ್ ನಾಮಿನೇಟ್ ಆಗಿದ್ರು ಕೂಡ ಸೇಫಾಗಿ ಹೋಗ್ತಾ ಇದ್ರು, ಅದು ಬೇರೆ ಸೆಕೆಂಡ್ರಿ. ಸೊ ಇವಾಗ ಸೆಕೆಂಡ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಸೆಕೆಂಡ್ ಫೈನಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಆಯಿತಾ? ಸೊ ನೆಕ್ಸ್ಟ್ ಯಾರು ಬರ್ಬೋದು ಅಂದರೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಬಂದುಬಿಟ್ಟು ಮಂಜು ಅವರಿದ್ದಾರೆ, ಧನರಾಜ್ ಅವರಿದ್ದಾರೆ, ಇವರು ಮೋಕ್ಷಿತಾ ಅವರಿದ್ದಾರೆ, ಹಾಗೆ ರಜತ್ ಅವರಿದ್ದಾರೆ, ನೆಕ್ಸ್ಟು ಭವ್ಯ ಅವರಿದ್ದಾರೆ. ಸೊ ಇದಿಷ್ಟರಲ್ಲಿ ಗೌತಮಿ ಅವರು ಕೂಡ ಇದ್ದಾರೆ. ಇದಿಷ್ಟರಲ್ಲಿ ನೋಡಬೇಕಾಗುತ್ತೆ ನಾವು ಯಾರು ನೆಕ್ಸ್ಟ್ 3 ಫೈನಲಿಸ್ಟ್ ಆಗ್ತಾರೆ ಅಂತ ಹೇಳಿಬಿಟ್ಟು. ಸೊ ಈ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಇವರು ರಜತ್ ಅವರಾಗಿದ್ದಾರೆ, ಮಂಜು ಅವರಾಗಿದ್ದಾರೆ, ಗೌತಮಿ ಅವರಾಗಿದ್ದಾರೆ, ನೆಕ್ಸ್ಟ್ ಬಂದು ಧನರಾಜ್ ಅವರಾಗಿದ್ದಾರೆ. ಏನು ಕಾಂಪಿಟೇಷನ್ ಅಂತ ನೋಡೋಕೆ ಹೋದರೆ ಅತಿ ಹೆಚ್ಚಾಗಿ ಹೋಗೋ ಸಾಧ್ಯತೆ ಬಂದುಬಿಟ್ಟು, ಇನ್ ಕೇಸ್ ಗೌತಮಿ ಅವ್ರು ನಾಮಿನೇಟ್ ಆಗಿದ್ದರೆ ಗೌತಮಿ ಅವ್ರು ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಅರ್ಥ ಆಯ್ತಾ? ಯಾಕಂದರೆ ಅವರು ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರು ಟಾಸ್ಕ್ ಆಡ್ಕೊಂಡು ಬಂದಿರೋ ಅಂಥ ರೀತಿ ಆಗಿರ್ಬೋದು, ಮತ್ತು ಅವರು ಎಲ್ಲೂ ವಾವ್ ಫ್ಯಾಕ್ಟರ್ ಅಂತ ಯಾರಿಗೂ ಅನಿಸಿಲ್ಲ. ಸಖತ್ತಾಗಿ ಆಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಅನ್ನೋದು ಯಾವುದೂ ಇಲ್ಲ. ಸೊ ಗುಂಪಲ್ಲಿ ಗೋವಿಂದ ಅಂದ್ಕೊಂಡು ಬಂದಿದ್ದಾರೆ ಇಷ್ಟು ದಿನ ಹೊರತು ಅವರಾಗೆ ಅವ್ರದ್ದು ಅಂತ ಒಂದು ಏನು ಸ್ಟ್ಯಾಂಡ್ ಇಲ್ಲ ಅಲ್ಲಿ ಬಿಗ್ ಬಾಸ್ ಮನೆ ಒಂದು ಕಾಂಪಿಟೇಷನ್ ಅಂತ ಬಂದಾಗ. ಸೊ ಇವರು ಗೌತಮಿಯವರು ಹೋಗೋಕ್ಕೆ ಸಾಧ್ಯ ಇಲ್ಲ, ಅವ್ರು ಹೋಗೋಕ್ಕಾಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಯಾರು ಟಾಪ್ 5 ಇದು ಫೈನಲಿಸ್ಟ್ಗೆ ಹೋಗ್ಲಿಕ್ಕಾಗಲ್ಲ ಅಂದರೆ ಭವ್ಯ ಅವರು. ಇವೊಂದು ಭವ್ಯ ಅವ್ರಿಗೆ ತುಂಬಾ ಫ್ಯಾನ್ ಬೇಸ್ ಇದೆ ಕೂಡ, ತುಂಬಾ ಫ್ಯಾನ್ಸು ವೋಟಿಂಗ್ಸ್ ಮಾಡ್ತಾಯಿದ್ದಾರೆ, ವೋಟ್ಸ್ ಮಾಡ್ತಾಯಿದ್ದಾರೆ. ಬಟ್ ಏನೇ ಆದ್ರೂ ಈ ಒಂದು ಕೆಲವು ವಾರ ಏನು ಒಂದು ತಿಂಗಳು, ಒಂದು 2-3 ವಾರಗಳಿಂದ ನಡೀತಾ ಇದೆ ಅಲ್ವಾ. ಸೊ ಅವರು ಆಡ್ಕೊಂಡು ಬಂದಿರೋ ರೀತಿ ಅಷ್ಟೊಂದು ಚೆನ್ನಾಗಿಲ್ಲ. ಅರ್ಥ ಆಯ್ತಾ? ಸೊ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಒಂದು ಮೋಸ ಮಾಡಿ ಗೆದ್ದಿರೋದಾಗಿರ್ಬೋದು, ಒಂದು ತಮ್ಮ ಆಪೋಸಿಟ್ ಕಂಟೆಸ್ಟೆಂಟ್ಗಳಿಗೆ ಮೋಸ ಮಾಡಿ ಆಡುವಂಥದ್ದಾಗಿರ್ಬೋದು. ಅದು ಗೊತ್ತಿಲ್ಲದೆ ಆಡ್ತಾರೆ, ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತಾರೆ. ಬಟ್ ಹೀಟ್ ಆಫ್ ದ ಮೂಮೆಂಟ್ ಯಾವ ಥರ ಇರುತ್ತೆ ಅಂದರೆ, 1 ಸರಿ 2 ಸರಿ ಓಕೆ, ಪ್ರತಿಯೊಂದು ಟಾಸ್ಕಲ್ಲೂ ಅವರು ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತಾರೆ, ಗೆಲ್ಲಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಸೊ ಆ ಥರ ಒಂದು ಹೆಲ್ದಿ ಕಾಂಪಿಟೇಷನ್ ಅವ್ರ ಹತ್ರ ನಾವು ನೋಡಲಿಕ್ಕಾಗಿಲ್ಲ ಎಲ್ಲೂ ಕೂಡ. ಸೊ ಮುಂಚೆ ಇದ್ದರು, ಬಟ್ ಈ ನಡುವೆ ಹೇಗಾಗಿದೆ ಅಂದರೆ, ನಾನು ಫೈನಲ್ಗೆ ಹೋಗಲೇಬೇಕು, ನಾನೇ ಗೆಲ್ಲಬೇಕು ಅನ್ನೋ ಮೈಂಡ್ಸೆಟ್ ಏನಾದರೂ ಬಂದಿದೆಯೋ ಏನೋ ಗೊತ್ತಿಲ್ಲ. ಬಟ್ ಈ ಒಂದು ಕಾರಣಗಳಿಂದ ಅವ್ರಿಗೆ ಅಷ್ಟು ಸರಿಯಾಗಿ 100% ಹಾನೆಸ್ಟಿಯಿಂದ ಆಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮೋಸ ಆಗಿರ್ಬೋದು, ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೋದು, ಪದೇ ಪದೇ ತಪ್ಪು ಅವ್ರ ಕಡೆಯಿಂದನೇ ಆಗ್ತಾಯಿದೆ. ಅದನ್ನು ವೀಕೆಂಡಲ್ಲಿ ಸುದೀಪ್ ಸರ್ ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಜೈಲು ಶಿಕ್ಷೆ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕನ್ಸಿಡರ್ ಮಾಡೋದಾದರೆ ಎಲ್ಲೋ ಒಂದು ಕಡೆ ಫೈನಲಿಸ್ಟ್ಗೆ ಹೋಗೋ ಅರ್ಹತೆ ಇವ್ರಿಗೆ ಅಷ್ಟಾಗಿಲ್ಲ ಅಂತ ನಮ್ಗನ್ಸುತ್ತೆ. ನೆಕ್ಸ್ಟು ಯಾರು ಅಂತ ನೋಡೋಕೆ ಹೋದರೆ,
ಇನ್ನು ಉಳಿದಿರೋರು ಧನರಾಜ್ ಇದ್ದಾರೆ, ಮೋಕ್ಷಿತಾ ಅವರು ಇದ್ದಾರೆ, ರಜತ್ ಅವರು ಇದ್ದಾರೆ, ಉಗ್ರಂ ಮಂಜು ಅವರು ಇದ್ದಾರೆ. ಸೊ ಇದರಲ್ಲಿ ಮೋಕ್ಷಿತಾ ಅವರು ಸುದೀಪ್ ಅವರೇ ಹೇಳ್ದಂಗೆ ಅವರು ಫಿಸಿಕಲಿ ಅಷ್ಟು ಸ್ಟ್ರೆಂತ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಗೇಮ್ ಅಂತ ಬಂದಾಗ ಅಷ್ಟೊಂದು ಅವರು ಫಿಸಿಕಲ್ ಗೇಮಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ವಾವ್ ಫ್ಯಾಕ್ಟರ್ ಅನ್ನೋದು ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅದ್ರ ಜೊತೆಗೆ ಅವ್ರ ವ್ಯಕ್ತಿತ್ವ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಬಿಟ್ಟರೆ ಟಾಪ್ 2 ವ್ಯಕ್ತಿತ್ವ ಇರೋದು ಬಂದುಬಿಟ್ಟು ಮೋಕ್ಷಿತಾ ಅವ್ರದ್ದೇ. ಅವರು ಎಲ್ಲೂ ಕೂಡ ಸುಳ್ಳು ಹೇಳೋದಾಗಿರ್ಬೋದು, ಮೋಸ ಮಾಡೋದಾಗಿರ್ಬೋದು, ಮೋಸವಾಗಿ ಆಟ ಆಡೋದಾಗಿರ್ಬೋದು, ಬೇರೆಯವ್ರಿಗೆ ತೊಂದರೆ ಕೊಟ್ಟು ಆಡೋದಾಗಿರ್ಬೋದು, ಇದು ಯಾವುದೂ ಅವ್ರ ಕಡೆಯಿಂದ ನೋಡ್ಲಿಕ್ಕೆ ಆಗಿಲ್ಲ. ಸೊ ಸುದೀಪ್ ಅವರೇ ಅವ್ರನ್ನ ಮೆಚ್ಚಿದ ಹಾಗೆ ಈ ವೀಕೆಂಡ್ ಶೋ ಅಲ್ಲಿ. ಸೊ ಅವರು ಹೊಗಳ್ತಾರೆ, ನಿಮ್ಮ ನಡವಳಿಕೆ ಆಗಿರ್ಬೋದು, ನೀವಿರೋ ರೀತಿ, ಆಡೋ ರೀತಿ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ, ಬಟ್ ಇನ್ನೂ ಬೇಕು, ಇಷ್ಟು ಸಾಲಲ್ಲ ಒಂದು ಫೈನಲಿಸ್ಟ್ ಆಗಲಿಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ನೆಕ್ಸ್ಟ್ ವೀಕ್ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಎಲಿಮಿನೇಷನ್ ಇರುತ್ತೆ ವೀಕೆಂಡಲ್ಲಿ. ಸೊ ಅದರಲ್ಲಿ ಹೋಗೋ ಚಾನ್ಸಸ್ ನೋಡಿದ್ರೆ ಮೋಕ್ಷಿತಾ ಅವ್ರಿಗೆ, ಧನರಾಜ್ ಅವ್ರಿಗೆ ಮತ್ತು ಇವರು ಭವ್ಯ ಅವ್ರಿಗೆ, ಈ 3 ಜನದಲ್ಲೇ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಸೊ ನಾವು ನೋಡೋಕೆ ಹೋದರೆ ಮೊದಲನೇದಾಗಿ ಆಲ್ರೆಡಿ ಹನುಮಂತ್ ಅವರು ಫೈನಲಿಸ್ಟ್ಗೆ ಹೋಗಾಗಿದೆ. ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಅವರು ಹೋಗ್ತಾರೆ. ಮೂರನೇದಾಗಿ ಇವರು ಮಂಜು ಅವ್ರು ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಅವ್ರಿಗೂ ಫ್ಯಾನ್ಸ್ ಬೇಸ್ ಅಷ್ಟೊಂದು ಇಲ್ಲ, ಅಷ್ಟೊಂದು ವೋಟಿಂಗ್ಸ್ ನಾನು ನೋಡಿರೋ ಪ್ರಕಾರ ಅವ್ರಿಗೆ ರಿಯಾಕ್ಷನ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು ಅಷ್ಟೊಂದು ನನಗೆ ಗೊತ್ತಿಲ್ಲ. ಬಟ್ ಅವರು ಹೋಗೋ ಸಾಧ್ಯತೆ ಇದೆ, ಬಟ್ ಹೇಳೋಕ್ಕಾಗಲ್ಲ. ವೀಕೆಂಡಲ್ಲಿ ಅವರು ಮನೆಗೆ ಹೋದ್ರೂ ಹೋಗ್ಬೋದು. ತುಂಬಾ ಸ್ಟ್ರಾಂಗ್ ಅಂತ ಅನಿಸೋದು ತ್ರಿವಿಕ್ರಮ್ ಇದ್ದಾರೆ ಕನ್ಫರ್ಮಾಗಿ ಹೋಗೋರು. ಸೊ ರಜತ್ ಅವರು ಅಗೇನ್ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಫ್ಯಾನ್ಸ್ ವೋಟಿಂಗ್ಸ್ ಅಷ್ಟಾಗಿ ಅವ್ರ ಕಡೆ ಜನಗಳಿಂದ ಅವ್ರ ಬಗ್ಗೆ ರಿಯಾಕ್ಷನ್ಸ್ ಬರ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಕೆಲವೊಂದು ಸರಿ ತಪ್ಪುಗಳು, ಮಿಸ್ಟೇಕ್ ಪ್ರತಿಯೊಬ್ಬರಿಂದನೂ ಆಗುತ್ತೆ. ಬಟ್ ಏನೇ ಇರಲಿ ಅವ್ರಿಗೂ ಕೂಡ ಅಷ್ಟೊಂದು ವೋಟಿಂಗ್ಸ್ ನೋಡೋದಾದರೆ ಅಷ್ಟೊಂದು ಬರ್ತಾ ಇಲ್ಲ. ಸೊ ಇನ್ನು ಯಾರ್ಯಾರು ಹೋಗ್ಬೋದು, ವೋಟಿಂಗ್ಸ್ ಜನ ಜಾಸ್ತಿ ಯಾರಿಗೆ ಮಾಡ್ತಾ ಇದ್ದಾರೆ, ಇಂಟ್ರ್ಯಾಕ್ಷನ್ಸ್ ಯಾವ ಕಂಟೆಸ್ಟೆಂಟಿಗೆ ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಹೋದರೆ ಸೊ ಭವ್ಯ ಅವ್ರಿಗಿದೆ, ಮೋಕ್ಷಿತಾ ಅವ್ರಿಗಿದೆ, ಹಾಗೂ ಧನರಾಜ್ ಅವ್ರಿಗೂ ಕೂಡ ಇದೆ. ಭವ್ಯ, ಮೋಕ್ಷಿತಾ, ತ್ರಿವಿಕ್ರಮ್, ಹನುಮಂತ ಅವ್ರಿಗಿದೆ. ಸೊ ಇಲ್ಲಿ ಕಾಂಪಿಟೇಷನ್ ಅಂತ ಬಂದರೆ ಮಂಜು, ಧನರಾಜ್ ಮತ್ತು ಇವರು ರಜತ್, ಈ 3 ಜನದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಯಾಕಂದರೆ ವೋಟಿಂಗ್ಸು ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಕೇವಲ ನಾನು ತುಂಬ ಆನೆ, ನನಗೆ ಶಕ್ತಿ ಇದೆ, ಯುಕ್ತಿ ಇದೆ ಅಂತ ನೋಡೋಕೆ ಹೋದರೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಜನ ಯಾರನ್ನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ, ಜನ ಯಾರನ್ನ ಗೆಲ್ಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಯಾರು ಜನರಿಗೆ ತುಂಬ ಹತ್ರ ಆಗಿದ್ದಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನಿಮಗೆ ಈ ಒಂದು ಬಿಗ್ ಬಾಸ್ ಸೀಸನ್ 11 ಕನ್ನಡ ಏನಿದೆ ಅಲ್ವಾ, ಈ ಒಂದು ಸೀಸನಲ್ಲಿ ನಿಮ್ಗೆ ಯಾರು ಫೈನಲಿಸ್ಟ್ ಆಗಬೇಕು, ಯಾರು ರನ್ನರ್ ಅಪ್ ಆಗಬೇಕು, ಮತ್ತು ಯಾರು ಬೇಗ ಮನೆಗೆ ಹೋಗ್ಬಿಡ್ಬೇಕು, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ನಿಮ್ಗೆ ಯಾರು ಕಂಡ್ರೆ ತುಂಬ ಇಷ್ಟ, ಯಾರು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ, ಯಾರು ತುಂಬ ಅಲ್ಲಿರೋಕ್ಕೆ ಅರ್ಹರಲ್ಲ, ಯೋಗ್ಯತೆಯೇ ಇಲ್ಲ ಅವ್ರಿಗೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ಅದನ್ನು ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಮಗೂ ಗೊತ್ತಾಗುತ್ತೆ. ಸೊ ಯಾರು ಫೈನಲಿಸ್ಟ್ ಆಗಲಿಕ್ಕೆ ಅರ್ಹರಿದ್ದಾರೆ, ಅರ್ಹರಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ನೆಕ್ಸ್ಟ್ ಅಪ್ಡೇಟ್ ಮುಖಾಂತರ. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.